ಉತ್ತರ ಕರ್ನಾಟಕ ಭಾಗದಲ್ಲಿ ಮತ ಬೇಟೆಗಿಳಿದಿರೋ ಬಿಜೆಪಿ ಚುನಾವಣಾ ಚಾಣಕ್ಯ ಭರ್ಜರಿ ರೋಡ್ ಶೋ ನಡೆಸಿದ್ರು. ಕುಂದಗೋಳದಲ್ಲಿ ಸುಮಾರು 1.5 ಕಿಲೋಮೀಟರ್ ರೋಡ್ ಶೋ ನಡೆಸಿದ್ರು. ಈ ವೇಳೆ ಅಮಿತ್ ಶಾ ಜೊತೆ ಮಾಜಿ ಸಿಎಂ ಬಿಎಸ್ವೈ ಕೂಡ ಭಾಗಿಯಾಗಿದ್ರು. ಹಾಸನ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಟೆನ್ಷನ್ ಜೋರಾಗಿದೆ. ಇದರ ಮಧ್ಯೆ ಹಾಸನದಲ್ಲಿ ಭವಾನಿ ರೇವಣ್ಣ ಪ್ರವಾಸ ಮುಂದುವರೆಸಿದ್ದಾರೆ. ಹರದೂರು ಗ್ರಾಮದ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಪತಿ ರೇವಣ್ಣ ಜೊತೆ ಬಂದ ಭವಾನಿ ಈಡುಗಾಯಿ ಹೊಡೆದು ದೇವರಲ್ಲಿ ಪ್ರಾರ್ಥಿಸಿದರು. ನಂತರ ಆಟೋ ರಿಕ್ಷಾ ಚಾಲಕರ ಸಂಘದ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಇನ್ನೊಂದು ಕಡೆ ಟಿಕೆಟ್ ಗೊಂದಲದಲ್ಲಿರುವ ಮಾಜಿ ಸಚಿವ ಎ ಮಂಜು ಕೂಡ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ನಿಮ್ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಮಧ್ಯೆ ಹಾಸನ ಜೆಡಿಎಸ್ ಟಿಕೆಟ್ ಅನ್ನ ಭವಾನಿ ರೇವಣ್ಣಗೆ ಕೊಡಬೇಕು ಅಂತ ಬೆಂಬಲಿಗರು ಒತ್ತಡ ಹೆಚ್ಚಾಗ್ತಾ ಇದೆ. ಪ್ರತಿಭಟನೆ ಕೂಡ ನಡೆಯಿತು. ಸ್ಥಳಕ್ಕೆ ಆಗಮಿಸಿದ ಭವಾನಿ ರೇವಣ್ಣ ಹಾಗೂ ಸಂಸದ ಪ್ರಜ್ವಲ್ ಜನರನ್ನ ಸಮಾಧಾನಪಡಿಸಿದ್ರು. ಇವೆಲ್ಲನೂ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಬೇಡವಾದೊಂದು ಮಾಹಿತಿ ಹುಡುಕಿ, ಇವೆಲ್ಲನೂ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಬೇಡವಾದೊಂದು ಮಾಹಿತಿ ಹುಡುಕಿ, ಇವೆಲ್ಲನೂ ಮಾಡ್ತಾ ಇದ್ದೀನಿ ಅನ್ನೋ. ಇದರ ಮಧ್ಯೆ ಹಾಸನದಲ್ಲಿ ಮಾತನಾಡಿದ ಸೂರಜ್ ರೇವಣ್ಣ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಸ್ಪರ್ಧಿಸಬೇಕು ಅನ್ನೋದನ್ನ ದೇವೇಗೌಡರೇ ನಿರ್ಧರಿಸಿಕೊಂಡು ಬಂದಿದ್ದಾರೆ. ಹಾಸನಕ್ಕೆ ಭವಾನಿ ರೇವಣ್ಣ ಅನಿವಾರ್ಯ ಅನ್ನುವ ಮೂಲಕ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ. ಸೂರಜ್ ರೇವಣ್ಣ ಮಾತಿಗೆ ಸೋದರ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ಕೂಡ ಸಮರ್ಥನೆ ಕೊಟ್ಟಿದ್ದಾರೆ. ಅನಿವಾರ್ಯ ಅಲ್ಲ, ಅದೇ ಸೂಕ್ತ ಅಂತ ಹೇಳಕ್ ಬಯಸ್ತೀನಿ. ಇವತ್ತಿನ ಲೆಕ್ಕಾಚಾರ ನೋಡಿದ್ರೆ ಏನಾದ್ರು ಭವಾನಿ ರೇವಣ್ಣ ಅವರು ಕ್ಯಾಂಡಿಡೇಟ್ ಆದ್ರೆ ಗೆಲುವು ಖಚಿತ. ಇದನ್ನ ಬರೆದಿಟ್ಕೊಳ್ಳಿ. ಅದು ರೇವಣ್ಣ ಅವರ ಸ್ವಂತ ಪ್ರಯತ್ನ ಅಂತ ಹೇಳಕ್ ಬಯಸ್ತೀನಿ. ಅವ್ರು ಬಿಟ್ರೆ ಇನ್ನು ಯಾರಿಗೂ ಈ ಜಿಲ್ಲೆಯಲ್ಲಿ ಯಾವುದೇ ಥರ ನಿರ್ಧಾರ ತಗೊಳ್ಳೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಕ್ ಬಯಸ್ತೀನಿ. ಒಂದು ಸ್ವಲ್ಪ ಅವ್ರ ಆರೋಗ್ಯ ಒಂದು ಸ್ವಲ್ಪ ಇದಿರೋದ್ರಿಂದ ಒಂದು ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಅವ್ರು ಬರೋದಕ್ಕೆ ನಾವು ಕಾಯ್ತಾ ಇದೀವಿ. ಅವ್ರು ಬಂದ ಮೇಲೆ ನಾವು ತೀರ್ಮಾನ ತಗೋತೀವಿ. ಈಗ ಹಾಸನ್ಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಸನ್ಗೆ ಬಂದು ಎಲ್ಲ ಶಾಸಕರನ್ನು ಕೂರಿಸ್ಕೊಂಡು ನಂತರ ರೇವಣ್ಣ ಸಾಹೇಬ್ರನ್ನು ಕೂರಿಸ್ಕೊಂಡು ಅವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಇನ್ನೂ ಸಮಯ ಇದೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಕೋಬೇಕು? ಇನ್ನೂ ಟೈಮ್ ಇದೆ, ಏನೂ ತೊಂದರೆ ಆಗೋದಿಲ್ಲ, ಎಲ್ಲ ಸರಿಪಡಿಸ್ಕೊಳ್ಳೋದು. ಎಲ್ಲ ಟೈಮಲ್ಲೂ ಏನೇ ಇದ್ರೂ ಕೂಡ ನಮ್ಮ ಪಕ್ಷ ಹೆಂಗೆ ಅಂದರೆ ಯಾವುದೇ ಸಂದರ್ಭದಲ್ಲಿ ಏನೇ ಡ್ಯಾಮೇಜ್ಗಳಿದ್ರು ಚುನಾವಣೆ ಅಂತ ಬಂದಾಗ ನಾವೆಲ್ಲ ಒಂದೇ ಭಾವನೆ ತಲೆ